8 ಹಿಂದೆ ನಿಮಗೆ ಮನವಿ ನಾಲ್ಕು ಕೊಡ್ತೀವಿ. ನಮಗ ಇವತ್ತು ರಾತ್ರಿ ಏನಾಯ್ತು, ಎಲ್ಲಾ ತೋಟ ಮನೆಗೆ ನಿರಂತರ ಲೈಟ್ ಬೇಕು. ಇವತ್ತು ಬೇಕ, ನಾಳಿಲ್ಲ. ಮತ್ತ ನಾವೇನಲ್ಲಿ ವಿಶ್ವವಿದ್ಯಾಲಯ ನೋಡಿ ಪ್ರವಾಸ ಮಾಡಕ್ ಬಂದಿಲ್ಲ. ಒಂದ್ ನಿಮಿಷ ಅಂದ್ರೆ ಅವ್ರಿಗೊಂದು ಬೇರೆ ವಿಷಯ ಇದೆ. ಕೆಜೆ ಜಾರ್ಜರ್ ಜೊತೆ ಮಾತಾಡಿ 30 ಕೋಟಿ ರೂಪಾಯಿ ಬಾಕಿ ಬಿಲ್ ಮನ್ನಾ ಮಾಡೋದು ಅವ್ರಿಗೆ ಜವಾಬ್ದಾರಿ. 25-30 ಕೋಟಿ ರೂಪಾಯಿ ಬಾಕಿ ಬಿಲ್ ಅಲ್ಲ. ಆ ಕಡೆ ರಾಯಬಾಗ್ ಕಾರವಾರ ನಿರಂತರ ಜೊತೆ ತರದು ಇದು ಎಲ್ಲ ಬಂದು ಮನೆಗೆ ಕೊಡ್ತೀವಿ ಅಂತಂದಾಗ ನೀವು ಜಾರ್ಜರ್ ಕೊಡ್ತೀವಿ, ಕಾನೂನು ಪರಿಪಾಲನೆ ಆಗಿಲ್ಲ ನೀವು ಜವಾಬ್ದಾರಿ. ನಮ್ಗೆ ಗೊತ್ತು. 8 ದಿನದಿಂದ ಬಂದು ಮನೆಗೆ ಕೊಟ್ಟು ಹೋಗಿ ನಾವು ಜಾರ್ಜರ್ ಕಳಿಸ್ರಿ. ಅಲ್ಲಿ ಶ್ರೀಮಂತ ಮನೆ ಭರವಸೆ ಕೊಟ್ಟ ನೀವು ತಕ್ಕೊತ್ತು ಅಂತ ಹೇಳಿ ನಮ್ಮ ಹೋರಾಟಕ್ಕೆ ಬೆಲೆ ನಮ್ಮಿದು. 8 ದಿನದಿಂದ ಬಂದು ಮನೆಗೆ ಕೊಟ್ಟು ಹೋಗಿ ನಾವು ಲೆಕ್ಕಿದ್ರು ಕೂಡ ಬರ್ತೀವಿ ಅಂತ ಹೇಳಿ ಇವತ್ತು ಸಾವಿರಾರು ಜನ ರೈತರು ಬಂದಾಗ ತಾಯಿಂದ ಬಂದ ಮಕ್ಕಳು ಮನೆಗೆ ಬಿಟ್ಟಾರೆ. ತೋಟದೊಳಗಿಂದ ಪೈಪ್ಲೈನ್ ಎಲ್ಲ ಕಟ್ ಮಾಡಿ 30 ಕೋಟಿ ರೂಪಾಯಿ ಬಾಕಿ ಬೀಳಲ್ಲ. ಏನೇ ಒಂದು ಕೆಲಸ ಮಾಡಪ್ಪ ಯಾಕೆ ಬಗೆಹರಿಲ್ಲ ಅಂದ್ರ ಕಾರವಾರ ರಾಯಬಾಗ್ ಚಿಕ್ಕೋಡಿ ಅಗ್ನಿಯವರು ಫೈನಾನ್ಸ್ನವ್ರು ಯಾರೇ ವಸೂಲಿ ಮಾಡಕ್ ಬಂದ್ರೆ ಕಟ್ ಅಂತೇಳಿ ಸಿದ್ದರಾಮಯ್ಯ ಹೇಳಲ್ಲ. ಕೇಳಿ ಅವ್ರು ಯಾರೇ ನಿಮ್ಮ ವೈರ್ ಕಟ್ ಮಾಡಕ್ ಬಂದ್ರೆ ಕಟ್ ಅವ್ರು ನೋಡ್ಬೋದು. ನಿಮ್ಮ ಜೊತೆ ನಾವಿಟ್ಟು ಬೇಕಾದಂತವ್ರು ಬರ್ಲಿ. 50,000 ರೈತ ಸಂಘಟನೆ ಅದೊಂದು ದಾಟಿ ಯಾವ ಮಗ ಬರ್ತಂತ ತಾಕತ್ ಬರ್ಬಾರ್ಲಿ. ಮುಂಜಾನೆ 10 ಮನೆ ಬಿಟ್ಟು ಹೊಲ ಬಿಟ್ಟು ನಾವು ಆಸ್ತಿ ಬಿಟ್ಟು ಕೆಲಸ ಮಾಡೋದ್ರಲ್ಲಿ ಖಾಲಿ ಬಂದಿವಿ. ಇಲ್ಲಿ ನಾವು ಬಂದು 11 ಗಂಟೆಗೆ ಬಂದಿವಿ. ಈಗ ಬರ್ತೀನಿ ಆಗ ಬರ್ತೀನಿ ಅಂತ 3:30 ಅವ್ರು ಬಂದ ಅಧಿಕಾರಿಗಳು. ಇವತ್ತು ನೋಡಿ ನಾಳೇನೂ ಇಲ್ಲ ನಮ್ಮ ಹೋರಾಟ ಕೆಲಸ ಅದಾವ, ನಮ್ಮ ಸಂಘಟನೆ ಹೋರಾಟ ಅದಾವ. ಇಲ್ಲಿ ನೋಡಿ ಶಿವಮೊಗ್ಗದವ್ರು ಬಂದಾರ, ಬಿಜಾಪುರದವ್ರು ಬಂದಾರ, ರಾಯಚೂರದವ್ರು ಬಂದಾರ, ಗದಗದವ್ರು ಬಂದಾರ. ಯಾರ ಸಲುವಾಗಿ ಈ ಸಲುವಾಗಿ ಬಂದಾರ? ಇವ್ರು ಇಲ್ಲೇ ಬರಕಾಗುದಿಲ್ಲ. ಮಾತಾಡಿ ಇಲ್ಲೇ ಜಿಲ್ಲಾದವ್ರು ಕರಿತಾವ. ನಿಂದ ಮಾತಾಡೋದು ಇಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವರ ಸಂತೋಷ್ ನಾರಾಯಣ ಸಭೆ ಕರೆಸ್ರಿ. ಲೋಕಲ್ ಅದರಲ್ಲ ಕರೆಸ್ರಿ, ನಮಗೂ ಆಗ್ತದೆ ಕರೆಸೋ ಕೂಡ ಮಾತಾಡೋಣ. ಜಾರ್ಜಿಯವರು ಈ ಸದ್ಯ ಲಿಖಿತ ರೂಪದಲ್ಲಿ ಭರವಸೆ ಕೊಡ್ರಿ. ಒಳಗಿದ್ದ ಅಧಿಕಾರಿಗಳು ಹೊರಗೆ ಹೋಗಂಗಿಲ್ಲ. ನಾವು ಇಲ್ಲೇ ಇರ್ತೀವಿ, ಅವ್ರು ಇಲ್ಲೇ ಇರ್ತಾರ. ನಮ್ಮ ಸಮಸ್ಯೆ ಬಗೆಹರ ಹೊರಗೋದು. ಇವರು ಯಾರಪ್ಪೂ ಬೆಲೆ ಕೊಡಂಗಿಲ್ಲ.